ಇಷ್ಟು ವರ್ಷದಲ್ಲಿ ಯಾವಾಗೂ ಕೂಡ ಈ ಸಮಾಜದ ಒಂದು ಕೂಡ ಕಾರ್ಯಕ್ರಮ ಯಾವುದೇ ಪಕ್ಷದವರು ಯಾರು ಕೂಡ ಮಾಡಿಲ್ಲ. ಆದರೆ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಮಾಡಿದ್ರು ಅಂತಂದ್ರೆ ಇವತ್ತು ಈ ಸಮಾಜ ಜಾಗೃತ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಇವಾಗ. ಯಾಕಂತಂದ್ರೆ ಈಗ ನಮ್ಮ ಕ್ಷೇತ್ರದಲ್ಲಿ ಹೇಳ್ತೀನಿ ನಿಮಗ, ಯಾವುದೇ ಇವತ್ತು ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ಪಂಗಡ ಇರ್ಬೋದು, ಆ ಸಮಾಜಕ ಏನ್ ಹಿಂದಕ್ಕ ಆಳಿದಾರ ಅವರು ಒತ್ತಿಡುವಂತ ಕೆಲಸನೇ ಮಾಡಿದ್ದಾರೆ. ಇವತ್ತ ತಾವು ನೋಡ್ಬೋದು, ಇವತ್ತ ಯಾವುದೇ ಸಮಾಜದಿರ್ಬೋದು, ಮೊನ್ನೆ ST ಸಮಾಜದಿಂದ ಆ ಸಮಾಜಕ್ಕೆ ಹೊಡಿಬೇಕಂತ ಎಡೆಡ್ ಕನಕದಾಸ್ ಜಯಂತಿ ಮಾಡಿದ್ರು. ಇವತ್ತ ಇಲ್ಲೂ ಕೂಡ ಈ ಒಂದು ಸಮಾಜಕ್ಕೆ ಪರಿಶಿಷ್ಟ ಜಾತಿ ಸಮಾಜಕ ಮ್ಯಾಗ್ ಬರುವಂತ ಕಾರ್ಯ ಯಾವುದು ಕೂಡ ಮಾಡಿಲ್ಲ. ಈ ಒಂದು ಸಮಾಜಕ್ಕೆ ಎದಕ್ಕೆ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು ಅಂತಂದ್ರೆ, ಎದಕ್ಕೆ ಇಟ್ಕೊಂಡಿದಾರ? ಓನ್ಲಿ ಜಯಘೋಷಣೆ ಹಾಕ್ಲಕ್ಕೆ ಇಟ್ಕೊಂಡಿದ್ದಾರೆ. ಇವ್ರಿಗೆ ಯಾವುದು ಕೂಡ ಅಭಿವೃದ್ಧಿ ಬೇಕಾಗಿಲ್ಲ. ಇವತ್ತು ಅವ್ರು ನೋಡ್ರಿ, ಗೊತ್ತಾ ನಮ್ಮ ಹುಮ್ನಾಬಾದ್ ಕ್ಷೇತ್ರದಲ್ಲೇ ಇವತ್ತು ಒಂದೇ ಮನೆಯಲ್ಲ 5 ಸೀಟ್ಗಳು, MLA ಅಲ್ಲೇ, 2 MLC ಅಲ್ಲೇ, DCC ಬ್ಯಾಂಕ್ ಅಲ್ಲೇ, ಮುಂದೆ ಪುರಸಭೆ ಬಿ ತಯಾರಿ ಅದಾವ್ರು. ಯಾಕಂದ್ರೆ ಬೇರೆ ಸಮಾಜದವರು ಯಾರು ಕೂಡ ಮುಂದೆ ಬರಬಾರ್ದು. ಇವತ್ತ ಎಷ್ಟೋ ಮಂದಿ ವಾಜಪೇಯಿ ಆಗ್ತಾ ಇದ್ದಾರೆ, ಅವ್ರದ್ದು ರಿಟೈರ್ಮೆಂಟ್ ಆಗ್ತಾ ಇದೆ, ಇನ್ನೂ ಅವ್ರಿಗೆ ಯಾವುದು ಕೂಡ ಇಲ್ಲ. ಈಗ ಹಿರಿಯರ ನಮ್ಮ ಬುಳ್ಳಾವ್ರು ಇದ್ದಾರೆ, ಮೂಗಿನ ತುಪ್ಪ ಹಚ್ಚಾರ ಇನ್ನೂ ಕೆಳಗೆ ಬರಲ್ಲ. ನಾನು ಸಿಕ್ಕಿದಾಗ ಒಮ್ಮೆ ಹೇಳ್ತೀನಿ, ಲಕ್ಷ್ಮಣ್ ಬುಳ್ಳ ನಿನಗೆ ಏನು ಮಾಡಲ್ಲ, ಅವರು ತುಂಬ ತುಪ್ಪ ಹಚ್ಚಾರ ಕೆಳಗೆ ಬೀಳ್ತದೆ ಅಂತ ಹೇಳ್ತೀರಿ, ಏನೂ ಆಗಲ್ಲ. ಇನ್ನೊಬ್ಬರು ನಮ್ಮ ಸಮಾಜದ ಮುಖಂಡರು ಪ್ರಭು ತಾಳ್ಮಣಿಗೆಯವರು, ಅವ್ರಿಗೆ ಮಣ್ಣು ಕೂಡ ಹೇಳಿದೆ. ಯಾಕಂತಂದ್ರೆ ಇಲ್ಲಿ ಬಂದ್ರು ಕಾರಜೋಳ ಸಾಬ್ರ ಬಳಿ ಬಂದ್ರು ಅಂತಂದ್ರೆ ಕಾರಜೋಳ ಸಾಬ್ರ ಜೈ, ಅಲ್ಲಿ ಹೋದ್ರೆ ಅಲ್ಲಿ ಜೈ. ಅದಕ್ಕೆ ನಾನು ಹೇಳೋದು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನಮಗೆಲ್ಲ ಒಂದು ಸಮಾಜದ ಆಶೀರ್ವಾದದಿಂದ ನಾವು MLA ಆಗ್ತೇವೆ, MP ಆಗ್ತೇವೆ, ಎಲ್ಲವನ್ನೂ ಕೂಡ ಆಗ್ತಾವೆ. ಅದೇ ನಾವು ಎಲ್ಲ ಸಮಾಜ ನ್ಯಾಯಯುತ ಕಾರ್ಯ ನಾವು ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಇವತ್ತ ನಾವು ನಮ್ಮ ಪರಿವಾರನೇ ಬರಬೇಕು, ನಮ್ಮ ಅಣ್ಣ ತಮ್ಮರೇ ಬರಬೇಕು, ನಮ್ಮ ಮಕ್ಕಳೇ ಬರ್ಬೇಕಂತಂದ್ರೆ ನಾವೆಲ್ಲರೂ ಎದಕ್ಕಿದ್ದೇವೆ? ನಾವೆಲ್ಲರೂ ಯಾವಾಗ ಬರ್ಬೇಕು? ಈ ಸಮಾಜಗಳು ಹಿಂದಿನ ಸಮಾಜ ಮ್ಯಾಗ ಹೆಂಗೆ ಹೋಗ್ಬೇಕು? ಇವತ್ತು ನಾವೆಲ್ಲರೂ ಕೂಡ ಜಾಗೃತರಾಗ್ಬೇಕು. ಇನ್ನ ಆಗಿರಿ, ಇನ್ನೂ ಕೂಡ ನಾವು ಜಾಗೃತರಾಗ್ಬೇಕು. ಅವಾಗ ಮಾತ್ರ ನಮಗೆ ನ್ಯಾಯ ಸಿಗ್ತದ. ನೀವು ಹಿಂಗೆ ಬಾಯಿ ಮುಚ್ಕೊಂಡು ಕುಂತ್ರಂದ್ರೆ ಮ್ಯಾಗ ಹೋದ್ರೆ ಮ್ಯಾಗೆ ಹೋಗ್ತಾರೆ, ನೀವು ತೆಳಗಿದ್ರೆ ತೆಳಗೆ ಇರುತ್ತೆ. ಯಾರು ಕೂಡ ಮ್ಯಾಗ ಬರೋದು, ಅದು ಹೇಳ್ತೀನಿ ನಾನು ನಿಮಗೆ ಇವತ್ತು. ಅದಕ್ಕಾಗಿ ನಾನು ಹೇಳೋದು ತಾತ್ಪರ್ಯ ಏನು ಅಂತಂದ್ರೆ, ತಾವು ಕೂಡ ಜಾಗೃತರಾಗಿರಿ. ಇವತ್ತು ನಾವೆಲ್ಲ ತಪ್ಪ ಮಾಡ್ತಾ ಇದ್ವಿ ಅಂತಂದ್ರೆ ಎದ್ದು ನಿಂತು ಧೈರ್ಯದಿಂದ ಕೇಳಬೇಕು ಇವತ್ತು ಮನುಷ್ಯ. ಅವಾಗ ಮಾತ್ರ ಸಮಾಜ ಮುಂದಾಗ್ತದ. ಮುಂಬತ್ತ ದಿನದಲ್ಲಿ ಕೂಡ ಇದೆ. ಇನ್ನ ತಾವು ಕೂಡ ಇವತ್ತೇನು ಈ ಒಂದು ಸಮಾಜ ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ಪಂಗಡ ಇರ್ಬೋದು, ಅನ್ಯ ಜಾತಿಗಳು ಯಾವಾಗ ಕೆಳಮಟ್ಟದಿದೆ ಅವಕ್ಕೆ ಮ್ಯಾಗೆತ್ತಂತ ಕಾರ್ಯ ಮಾಡ್ಕೊಂಡು ಹೋಗ್ಬೇಕು. ಇವತ್ತ ತಮ್ಮೆಲ್ಲರ ಆಶೀರ್ವಾದದಿಂದ, ಎಲ್ಲ ಸಮಾಜದ ಒಂದು ಆಶೀರ್ವಾದದಿಂದ ನನ್ನನ್ನು ಕೂಡ ಇವತ್ತು ಶಾಸಕನ ಮಾಡಿದ್ರಿ. ಇವತ್ತು ನಾನು ಅದಕ್ಕಾಗಿ ಇವತ್ತು 15 ಇವತ್ತು ನಾವು ಯಾವ ಸಮಾಜ ಕೆಳಗಿದೆ, ಯಾರು ಬಡಿದಿದ್ದಾರ ಅವ್ರಿಗೆ ಮ್ಯಾಗೆದಂತ ಕಾರ್ಯ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ನಾನು ಶಾಸಕನಾಗಿನ್ನಕ್ಕೆ ನಮ್ಮಲ್ಲಿ ದುಬ್ಳುಗುಂಡಿದಲ್ಲೇ ನೋಡ್ರಿ, ಒಂದು 20 ವರ್ಷ ಆಗಿತ್ತು. ನಮ್ಮ ಇವರು ಪಿಲ್ಲರ್ ಹಾಕಿ ಅಲ್ಲಿಗೆ ಬಿಟ್ಟಿದ್ರು. ನಮ್ಮ ಯಾರು AW ಸಮುದಾಯ ಭವನ್ಗೆ ಪಾಪ ಅನಿಲ್ ಗೋಖಲೆ ಅವ್ರು ಹಾಕ್ಯಾರ, ಮತ್ತೆ ಹೆಸರು ಹೇಳ್ಕೊಂಬಾರ ಯಾರು. ಇವತ್ತು ಅಲ್ಲೂ ಕೂಡ ನಾವು ಕೆಲಸ ಮಾಡ್ತಾ ಇದ್ದೇವೆ. ಹುಡುಗಿದಾಗೂ ಕೂಡ ಎಷ್ಟೋ ವರ್ಷದಿಂದ ಒಂದು 6 ಪಿಲ್ಲರ್ ಹಂಗೆ ನಿಂತೀವಿ, ಅಲ್ಲೂ ಕೂಡ ಇವತ್ತು ಮಾಡ್ತಾ ಇದ್ದೇವೆ. ಎಲ್ಲೆಲ್ಲಿ ಗೊತ್ತಾ ಈ ಸಮಾಜ ಇರ್ಬೋದು, ಅನ್ಯ ಸಮಾಜ ಇರ್ಬೋದು, ಅಲ್ಲೆಲ್ಲರೂ ಕೂಡ ಇವತ್ತ CC ರೋಡಿನ ಕಾರ್ಯಕ್ರಮ ಇರ್ಬೋದು, ಯಾವುದೇ ಕೆಲಸಗಳಿದ್ದರೂ ನಾವು ಇವತ್ತು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಗೊತ್ತಾ ಇವತ್ತು ಇನ್ನೂ ಹೆಚ್ಚಿನ ಅನುದಾನ ನಮ್ಮ ಭಾಗಕ್ಕೆ ಬರ್ತಿತ್ತು. ಸುಮಾರು ಏನು 35,000 ಕೋಟಿ ರೂಪಾಯಿ ತಮಗಿಸಿರ್ತಂಥ ಮೀಸಲಿಟ್ಟ ಹಣ SCP ಒಂದು ಯೋಜನೆಯಲ್ಲಿ ಸುಮಾರು 35,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಒಂದು ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂಡಿದೆ. ಗೊತ್ತಾ ಇವತ್ತ ಮೀಸಲಿಟ್ಟಿದಂತ ದುಡ್ಡು ಕೊಡ್ತಾ ಇದೆ. ಗೊತ್ತಾ ಇವತ್ತು SCP TSP ಅದಕ್ಕೆ ಇಟ್ಟಿದೆ. ಇವತ್ತು ಹಿಂದುಳಿದ ಸಮಾಜ ಇದೆ, ಯಾಕೆ ಹಿಂದಕ್ಕೂ ಕೊಡ್ತಿದ್ದಾರೆ. ತಾವು ನೋಡ್ರಿ, ಇವತ್ತು SCP TSP ನಲ್ಲಿ ಎಷ್ಟೋ ನಮ್ಮ SC ಓಣಿಗಳಲ್ಲಿ, ST ಓಣಿಗಳಲ್ಲಿ ಡೆವಲಪ್ಮೆಂಟ್ ಕೆಲಸ ಆಗ್ತಾ ಇದೆ. ಈಗ ಆಗ್ತಾ ಇದೆ, ನೋಡ್ತಾ ಇದ್ದೀರಿ ತಾವು. ಇವತ್ತು TSP ದುಡ್ಡು ನೋಡ್ರಿ, MP ಎಲೆಕ್ಷನ್ಕ ಬಳ್ಳಾರಿಗೆ ಹೋಗ್ತಿ. ಗೊತ್ತಾ 180 ಕೋಟಿ ರೂಪಾಯಿ ಏನು ಮೀಸಲಿಟ್ಟಂತ ನಿಗಮಕ್ಕೆ TSP ದುಡ್ಡು ಎಲೆಕ್ಷನ್ ಬಳಸ್ಕೊಂಡಿದ್ರಿ. ಗೊತ್ತಾ ಯಾವಾಗಲೂ ಕೂಡ ಇದು ಏನು ಕಾಂಗ್ರೆಸ್ ಸರ್ಕಾರ ಬಂದಿದಾಗ ಇವತ್ತು ತುಳಿತಂತ ಕಾರ್ಯ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಇಲ್ಲೂ ಕೂಡ ಏನು ನಮ್ಮ ಮಾದಿಗ ಸಮಾಜ ಇದೆ, ಇವತ್ತು ಎಷ್ಟು ಜನರು, ಎಷ್ಟು ಲೀಡರ್ಗಳಿಗೆ ಟಿಕೆಟ್ ಕೊಟ್ಟು ಇದಕ್ಕೆ ಮಾಡಿದ್ದಾರೆ. ಈಗ ಈ ಸಮಾಜಕ್ಕೆ ಹೇಳ್ರಿ, ನಾನು
ಎಷ್ಟು ಜನ ಜಡ್ಪಿ ಮೆಂಬರ್ ಆಗ್ಯಾರ, ಎಷ್ಟು ಜನ ಇದು ಆಗಿದಾರ, MLCಗಳು ಆಗಿದಾರ, ಬೇರೆ ಬೇರೆ ಯಾವ್ದಾರ, ಯಾವ ನಿಗಮದಾಗ ಚೇರ್ಮನ್ ಕೊಟ್ಟಿದಾರ? ಎಲ್ಲೂ ಕೂಡ ಇಲ್ಲ. ಯಾವಾಗಲೂ ಅನ್ಯಾಯ ಮಾಡ್ತಂತ ಯಾವುದೇ ಪಕ್ಷದಂದ್ರೆ ಕಾಂಗ್ರೆಸ್ ಪಕ್ಷ ಇದೆ. ಇವತ್ತ ಇಂಥ ಒಂದು ಸಮಾಜಕ್ಕೆ ಇವತ್ತು ಇದ್ದವನಿಗೆ ಬಹಳ ಜನರು ಮಾಡ್ತಾರ, ಇದ್ದವ್ರಿಗೆ ಬಹಳ ಜನರು ಇರ್ತಾರೆ ಮಾಡೋರು. ಸಾವುಕಾರ ಮನುಷ್ಯರು ನೋಡ್ರಿ, ನೀವು ಬರ್ರಿ, ನೀವು ಊಟ ಮಾಡ್ರಿ ಅಂತ ಇಲ್ದ ಸಮಾಜ ಬಡ ಜನರಿಗೆ ಯಾರ್ಯಾರು ಕರೀತಾರ? ಇವತ್ತು ನಾವು ಒಳ್ಳೆಯಿಂದ ಮಾನವ ಆಗ್ಬೇಕಂತಂದ್ರೆ ಇವತ್ತು ಯಾರು ಕಷ್ಟದಾಗಿದ್ದಾರ, ಯಾವ ಸಮಾಜ ಕಷ್ಟದಾಗಿದೆ, ಆ ಸಮಾಜವನ್ನು ಮ್ಯಾಗೆಸುವಂತ ಕಾರ್ಯ ಮಾಡ್ಕೊಂಡು ಹೋಗ್ಬೇಕು ಇವತ್ತು. ಅದಕ್ಕಾಗಿ ತಾವು ಹಿಂಗೆ ಶಕ್ತಿ ಕೊಡ್ರಿ. ಮುಂಬರ್ತ ದಿನಲ್ಲಿ ತಮಗೂ ಕೂಡ ಈ ಸಮಾಜಕ್ಕೆ, ಮಾದಿಗೆ ಸಮಾಜಕ್ಕೆ ಒಳ್ಳೆಯಾದಂಥ ಒಂದು ಸ್ಥಾನಮಾನ ಬರ್ತದ, ಅದನ್ನು ಕೂಡ ಒಳ್ಳೆ ರೀತಿಯಿಂದ ಆಗ್ತದ. ಮತ್ತೆ ಏನು ನಮ್ಮೆಲ್ಲ ಹಿರಿಯ ಮುಖಂಡರುಗಳಿದ್ದಾರ, ಕಾರಜೋಳ ಸಾಹೇಬರು ಇದ್ದಾರ, ನಾರಾಯಣ ಸ್ವಾಮಿ ಸರ್ ಇದ್ದಾರ, ನಮ್ಮ ವರ್ದಿರಾಜ್ ಸರ್ ಇದ್ದಾರ, ಎಲ್ಲರೂ ಕೂಡ ಸಮಾಜಕ್ಕೆ. ಯಾಕಂತಂದ್ರೆ ಬೆಂಗಳೂರಿನಿಂದ ಇಲ್ಲಿ ಅದಕ್ಕೆ ಬಂದಿದ್ದಾರೆ. ಅವರು ಎದುರು ಸಲ್ಗಿನ ಕೊಟ್ರ ತಮಗೆ ನ್ಯಾಯ ದೂಸ್ಕೊಳ್ಳಕ್ಕೆ ಮಾತ್ರ ಅವ್ರು ಇಲ್ಲಿಗೆ ಬಂದಿದ್ದಾರೆ ಸರ್. ಯಾವಾಗಲೂ ಕೂಡ ಯಾಕಂತಂದ್ರೆ ನಮ್ಮ ಜಿಲ್ಲೆ ಬಹಳಷ್ಟು ಹಿಂದುಳಿದಂಥ ಜಿಲ್ಲೆ ಇದೆ, ಪೈಲೆ ಹಿಡಿದು ಕೂಡ. ಅದರಲ್ಲಿ ವಿಶೇಷವಾಗಿ ಈ ಸಮಾಜ ಬಹಳ ಹಿಂದುಳಿದಿದೆ. ನಾವು ಹಿಂಗೆ ಬಿಟ್ಟೇವೆ ಅಂತಂದ್ರೆ ಇನ್ನ ಹಿಂಗೆ ಇರ್ತದ. ಆದ ಕಾರಣ ತಾವು ಪದೇ ಪದೇ ಬಂದು ತಾವು ಶಕ್ತಿ ಕೊಡ್ರಿ, ನಾವೆಲ್ಲರೂ ಕೂಡ ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳಿ, ಅದರಾಗೆ ಇವತ್ತು ತಾವು ನೋಡ್ರಿ, ಗೊತ್ತಾ ಈಗ ಪರಮೇಶ್ ಮಂದಿರ ಇದ್ದಾನೆ, ಇವತ್ತು ಒಳ್ಳೆ ರೀತಿಯಿಂದ ನಮ್ಮ ಪಕ್ಷದಲ್ಲಿ ದುಡಿತಾ ಇದ್ದಾನ, ಬೆಳೀತಾ ಇದ್ದಾನ. ಈಗ ಇವನಿಗೆ ಚೂಡ್ಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದಿನ ಮೇಲೆ ಏನ್ ಮಾಡ್ತಾರ, ಪಾಪ ಅವನಾಗ ರೌಡಿ ಶೀಟ್ ತೆಗಿಬೇಕು. ಈ ತರದ್ದು ಕೂಡ ನಡೀತಾ ಇದೆ. ತಾವು ತಮ್ಮ ಗಮನಕ್ಕೂ ಕೂಡ ತಂದಿನ ಸರ್. ತಮ್ಮ ಇಲ್ಲಿ ಏನಿದೆ, ಈ ಸಮಾಜದವ್ರು ಯಾರು ಕೂಡ ಮುಂದೆ ಬರಬಾರ್ದು. ನಾವೇ ಬರಬೇಕು, ನಮ್ಮ ಅಣ್ಣ ತಮ್ಮರೇ ಬರಬೇಕು, ನಮ್ಮ ಮಕ್ಕಳೇ ಬರಬೇಕು. ಬೇರೆ ಯಾರ ಹೊಂಟ್ರು ಅಂತಂದ್ರೆ ಹೊಟ್ಟೆ ಕಿಚ್ಚಿ ಬಿಡುವಂಥ ಕಾರ್ಯ ಇವತ್ತ. ನಾವು ಕೂಡ ತಾವು ಹೇಳಿದ್ರಿ, ನಾವು ಕೂಡ ಪೊಲೀಸ್ ಅಧಿಕಾರಿಗಳಿದ್ದೆವು, SP ಅವರಿಗೂ ಕೂಡ ಮಾತಾಡಿದೆವು. ಇವತ್ತೇನೇ ನಮ್ಮ ಪಕ್ಷದ ಮುಖಂಡ ಈ ಸಮಾಜದ ಹುಡುಗನ ಮ್ಯಾಗ ಏನಾರ ಆಯ್ತು ಅಂತಂದ್ರೆ ಇವತ್ತು ಹುಮನಾಬಾದ್ ಬಂದ್ ಮಾಡಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಇವತ್ತ ಯಾರು ಹಿಂದಕ್ಕೆ ಯಾರು ಹೇಳೋರಿದ್ದೀರ ಕೇಳೋರಿದ್ದು ಮನೆ ಮನೆ ನಡೀತವಾಗ ರಜಕರನ್ ಅಪ್ಲೆ. ಈಗ ಹುಮನಾಬಾದ್ದಾಗ ನಡೆಯಲ್ಲ, ಇವೆಲ್ಲ ನಡೀತದ. ಅದಕ್ಕಾಗಿ ತಾವು ಯಾವಾಗಲೂ ಕೂಡ ತಮ್ಮ ಆಶೀರ್ವಾದ ಇರಲಿ, ಸದಾ ನಿಮ್ಮ ಹಿಂದೆ ನಿಂತು ನಾವು ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ಧನ್ಯವಾದಗಳು.